ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಅದ ಚಪಾತಿ ತಿಂದು ಬೇಜಾರಾಗೈತ್ರಿ. ಅದ ಚಪಾತಿ ಹಿಟ್ಟಲೆ ನಾವು ಇವತ್ತು ಡಿಫ್ರೆಂಟ್ ಟೇಸ್ಟ್ ಕೊಡೋಣ ನೋಡ್ರಿ. ಮತ್ತು ಮಕ್ಕಳಿಗೂ ಇಷ್ಟ ಆಕೈತಿ, ದೊಡ್ಡವ್ರಿಗೂ ಇಷ್ಟ ಆಕೈತಿ. ಈ ರೀತಿ ರೋಲ್ ಪರಾಟ ತಿಂದ್ರೆ ಈಗ ಮಾಡೋ ವಿಧಾನ ನೋಡ್ಕೊಂಬಿಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಶಶಿ ಕುಕಿಂಗ್ ಹೊಸದಾಗಿ ಬಂದಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ ಅಂತೈತಿ, ಅದು ಮತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತೆ ನೋಡ್ರಿ. ಈ ಪರಾಟ ನೋಡ್ರಿ ಎಷ್ಟು ಚಲೋ ಆಗಿದ್ವು ಅಂದ್ರೆ ಸಾಯಂಕಾಲವರೆಗೂ ಏನಾಗೋದಿಲ್ಲ ನೋಡ್ರಿ. ಬೆಳಗ್ಗೆ ನೀವು ಟಿಫನ್ ಬಾಕ್ಸಿಗೆ ಹಾಕ್ಕೊಟ್ಬಿಟ್ರೆ ಸಾಯಂಕಾಲವರೆಗೂ ಹೆಂಗೆ ಮಾಡಿದ್ರಲ್ಲ ಹಂಗೆ ಇರ್ತಾವೆ ಇವು. ಈಗ ಮಾಡೋ ವಿಧಾನ ನೋಡ್ಕೊಂಬಂದ್ಬಿಡಂಬರ್ರಿ. ಫಸ್ಟಿಗೆ ನೋಡ್ರಿ, ನಾವು ಮಾಡತ್ತಿದ್ದ ಟಿ ವಿ, ಟ್ಯಾಬ್, ಮೊಬೈಲ್, ಕಂಪ್ಯೂಟರ್ದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಯಾವ ಕಡೆಯಿಂದ ನೋಡಾತೀರಿ ಈ ವಿಡಿಯೋನ ಅಂಥೇಳಿ ಕಮೆಂಟ್ ಮಾಡಿರಿ. ಈಗ ಫಸ್ಟಿಗೆ ಒಂದು ಬುಟ್ಟಿ ತೊಗೊಂಡೇನಿ ನೋಡ್ರಿ. ಅದಕ್ಕೆ ಅರ್ಧ ಗ್ಲಾಸಷ್ಟು ಮೊಸರು ಮತ್ತು ಅರ್ಧ ಗ್ಲಾಸಷ್ಟು ಹಾಲು ತೊಗೊಂಡೇನಿ ನಾನು. ಅದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೀನಿ. ಆಮೇಲೆ ಚಪಾತಿಗೆ ಎಷ್ಟು ಬೇಕಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಫಸ್ಟ್ ಕಲಿಸ್ಕೊಂಡ್ಬಿಡೋಣ. ಈಗ ನಾವು ಕೇಕಿಗೆ ಈ ಮೊಸರು, ಎಣ್ಣೆ, ಹಾಲು ಹಾಕಿದ್ರೆ ಎಷ್ಟು ಸಾಫ್ಟ್ ಆಕೈತಲ್ರಿ ಕೇಕ್, ಅದ್ರ ಗತೆನ ಚಪಾತಿ ಅಷ್ಟು ಸಾಫ್ಟ್ ಆಕೈತೆ ನೋಡ್ರಿ. ಮತ್ತು ನಿಮ್ಗೆ ಚಪಾತಿ ಹಿಟ್ಟು ಏನರ ಕಪ್ಪಾಗೈತೆ, ಚಪಾತಿ ಬೆಳ್ಳಗಾಗೋದಿಲ್ಲ ಅಂದರೆ ಈ ರೀತಿ ಮಾಡಿ ನೋಡ್ರಿ. ಎಷ್ಟು ಬೆಳ್ಳಗೆ ಮೈದಾ ಹಿಟ್ಟಲೆ ಮಾಡ್ಗತೆ ಹಾಕವ್ರಿ ಚಪಾತಿ. ಈಗ ಅದನ್ನ ಇಷ್ಟೂ ಸಕ್ಕರೆ ಕರಗಿಸೋ ಮಟ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ. ಆಮೇಲೆ ಗೋಧಿ ಹಿಟ್ಟು ನಮಗೆ ಎಷ್ಟು ಮಂದಿ ಇರ್ತಾರಲ್ಲ ನಮ್ಮ ಮನೆಯೊಳಗೆ ಅಷ್ಟು ನೋಡ್ಕೊಂಡು ನೀವು ಹಾಕೋಬೋದ್ರಿ. ನಾ ಆ ಸ್ಪೂನ್ಲೆ ಒಂದು 4 ಸ್ಪೂನ್ ಹಾಕ್ಕೊಂಡೇನು ನೋಡ್ರಿ ಗೋಧಿ ಹಿಟ್ಟು. ಒಂದು ಅರ್ಧ ಗ್ಲಾಸ್ ಮೊಸರು, ಅರ್ಧ ಗ್ಲಾಸ್ ಹಾಲು, ಒಂದು ಅರ್ಧ ಸ್ಪೂನ್ ಎಣ್ಣೆಗೆ ಒಂದು 4 ಸ್ಪೂನ್ ದೊಡ್ಡ ಸ್ಪೂನ್ಲೆ 4 ಸ್ಪೂನ್ ಗೋಧಿ ಹಿಟ್ಟು ಹಾಕ್ಕೊಂಡೀನಿ. ಈಗ ಅದನ್ನೆಲ್ಲ ಫಸ್ಟ್ ಗೋಧಿ ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ, ಹಾಲು, ಎಣ್ಣೆ, ಮೊಸರನ್ನೆಲ್ಲ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನ ಚಪಾತಿ ಹಿಟ್ಟಿಗೆ ಕಲಿಸ್ತೇವಲ್ಲ ಸೇಮ್ ಅದೇ ರೀತಿನ ಕಲಿಸ್ಕೋಬೇಕು ನೋಡ್ರಿ. ಈಗ ನಾ ಕಲಿಸ್ಕೊಂಬಂದೆ ನೋಡ್ರಿ. ಭಾಳ ಮೆದುವಾಗಿ ಕಲ್ಸಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಲಟ್ಸಕ್ಕೆ ಬರೋದಿಲ್ಲ ನಮಗೆ. ಆಮೇಲೆ ಗಟ್ಟಿನ ಕಲಿಸ್ಕೊರಿ. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಸೇಮ್ ಅದೇ ರೀತಿನ ಕಲಿಸ್ಕೋಬೇಕ್ರಿ. ಈಗ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮಿದ್ದಿ ಇಟ್ಬಿಡ್ತೇನೆ ನೋಡ್ರಿ. ಜಾಸ್ತಿ ಚರ ಅಂಥೇಳಿ ಮಿದ್ದಕ್ಕೆ ಹೋಗ್ಬೇಡ್ರಿ. ಹಂಗೆ ಒಂದು ಸ್ವಲ್ಪ ನಾ ಈಗ ತೋರ್ಸಾತೇನಲ್ಲ ಈ ರೀತಿ ಕಲಿಸಿ ಒಂಥರ ಉಂಡೆ ಮಾಡಿ ಇಡ್ರಿ. ಇದನ್ನು ಒಂದು ಅರ್ಧ ತಾಸು ಅಥವಾ 1 ತಾಸು ಹಿಟ್ಟನ್ನು ನೆನೆಸ್ಕೋಬೇಕಾಕೈತಿ ನೀವು. ನೋಡ್ರಿ, ನಾ ಒಂದು ಅರ್ಧ ತಾಸು ನೆನೆಸ್ಕೊಂಡು ತೊಗೊಂಬರ್ತೀನಿ. ಬೆಳಗ್ಗೆ ಮಕ್ಕಳಿಗೆ ಇದನ್ನು ಟಿಫನಿಗೆ ಅಂತ ಮಾಡಕ್ಕೆ ಹೊಂದಿದ್ದೆ, ಹಾಗಾಗಿ ಒಂದು ಅರ್ಧ ತಾಸಷ್ಟು ತೊಗೊಂಡೀನಿ. ನೀವು ರಾತ್ರಿ ಮಧ್ಯಾಹ್ನ ಟೈಮ್ ಮಾಡತ್ರ 1 ತಾಸಾದರೂ ನೆನೆಸ್ಕೋಬೋದ್ರಿ ಇದನ್ನು. ಈಗ ಒಂದು ಅರ್ಧ ತಾಸು ಆಯ್ತು ನೋಡ್ರಿ. ಇದನ್ನು ಇನ್ನೂ ಸ್ವಲ್ಪ ಮಿದ್ಕೊಂಡ್ಬಿಡ್ತೀನಿ. ನಾವು ಭಾಳ ಇದನ್ನು ಹಾಕಿ ನಾದಿದ್ರೆ ಅವು ಪದ್ರಾಗಿ ಬರೋದಿಲ್ಲ ರೀ. ಇಷ್ಟ ಮಿದ್ಕೋಬೇಕು ಅಷ್ಟೇ ರೀ. ನೋಡ್ರಿ ಎಷ್ಟು ಸಾಫ್ಟ್ ಆಗೈತಿ. ಒಂದು ಅರ್ಧ ತಾಸು ನೆನೆಸಿದ್ರೂ ಇಷ್ಟು ಸಾಫ್ಟ್ ಆಗೈತಿ. ಮೊಸರು ಹಾಲು ಹಾಕಿದಕ್ಕೆ ಇನ್ನೊಂದು ತಾಸು ಗಟ್ಟಲೆ ಬಿಟ್ಬಿಟ್ರೆ ಇನ್ನೂ ಸಾಫ್ಟ್ ಆಕೈತಿ ನೋಡ್ರಿ ಹಿಟ್ಟು. ಈಗ ಇದನ್ನು ಒಂದು ಅರ್ಧ ಅಷ್ಟು ತೊಗೊಂಡೆ ನಾನು. ಇದು ಅರ್ಧ ತೊಗೊಂಡು ಇದನ್ನ ಒಂದು ಚಪಾತಿ ಉಳ್ಳಿ ತೊಗೋತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ತೊಗೊಂಡ್ರಿ. ಉಳ್ಳಿ ಹರ್ಕೊಂಡ್ಬಿಡೋಣ ನೋಡ್ರಿ. ನಾವು ಕಾಮನಾಗಿ ಚಪಾತಿ ಮಾಡ್ತಾವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಹರ್ಕೋತೇನೆ ನಾ ಉಳ್ಳಿ. ಇದೇ ರೀತಿನೇ ಎಲ್ಲ ಉಳ್ಳಿನೂ ಹರ್ಕೊತೇನೆ ನೋಡ್ರಿ. ಒಂದು 6 ಚಪಾತಿ ಉಳ್ಳಿ ಮಾಡಿಟ್ಕೊಂಡೆ ನಾನು. 6 ಚಪಾತಿ ಸೇಮ್ ಚಪಾತಿ ಲಟ್ಟಿಸ್ತೀವಲ್ಲ ಸೇಮ್ ಅದೇ ರೀತಿನ ಲಟ್ಟಿಸ್ಕೋತೇನೆ. ಮತ್ತು ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿರಿ. ಬ್ರೇಕ್ಫಾಸ್ಟ್ ಮತ್ತು ಸ್ನ್ಯಾಕ್ಸ್, ಮಧ್ಯಾಹ್ನದ ಅಡುಗೆಗಳಿಗೆ ಸಿಂಪಲ್ಲಾಗಿ 1-2 ವಿಡಿಯೋ ಅದಾವೆ. ಹೋಗಿ ನಿಮ್ಗೆ ಯೂಸ್ ಆದ್ರೆ ಹೋಗಿ ನೋಡಿರಿ, ಯೂಸ್ ಆಗ್ತಾವೆ. ಹೊಸ ಟೈಪ್ ಮಕ್ಳಿಗಾದ್ರೂ ಮಾಡಿಕೊಡ್ಬೋದು ಮತ್ತು ಮನೆಯೊಳಗೆ ಟ್ರೈನೂ ಮಾಡ್ಬೋದು. ಎಲ್ಲರೂ ಖುಷಿಪಟ್ಟು ತಿಂತಾರೆ. ಈಗ ನೋಡಿರಿ ಚಪಾತಿ ಈಗ ಲಟ್ಟಿಸ್ಕೊಂಡೆಲ್ಲ ಸೇಮ್ ಇದೇ ರೀತಿನ 6 ಚಪಾತಿನೂ ಹಿಂಗೆ ಲಟ್ಟಿಸ್ಕೊತೆ ನೋಡಿರಿ ನಾನು. ಆಮೇಲೆ ಒಂದ್ರ ಮ್ಯಾಗ ಒಂದು ಇಟ್ಟಿಟ್ಟು ಅವನ್ನ ಪದ್ರಾಗಿ ಮಾಡ್ಕೊಂಬಿಡೋದ್ರಿ. ಈಗ 6 ಚಪಾತಿ ಲಟ್ಟಿಸ್ಕೊಂಬಂದೆ ನೋಡ್ರಿ ನಾನು. ಸೇಮ್ ಒಂದೇ ರೀತಿ ಉಳ್ಳಿ ಹರಿದೇವಲ್ಲ ಎಲ್ಲ ಒಂದೇ ಸೈಜ್ ಹಾಕೋ ಚಪಾತಿ. ಈಗ ಒಂದು ದೊಡ್ಡ ಸ್ಪೂನ್ಲೆ ಎಣ್ಣೆ ಹಾಕ್ಕೊಂಡೆ ನೋಡ್ರಿ ಒಂದು ಬೌಲ್ ಒಳಗೆ. ಅದಕ್ಕೆ ಗೋಧಿ ಹಿಟ್ಟು ಹಾಕೋತೀನಿ ಅಥವಾ ಮೈದಾ ಹಿಟ್ಟು, ನಿಮ್ಮ ಕಡೆ ಯಾವ್ದು ಇರ್ತದಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಕೋಬೋದು ನೀವು. ಒಂಥರ ಪೇಸ್ಟ್ ಗತೆ ರೆಡಿ ಮಾಡ್ಕೋಬೇಕು ಇದನ್ನು. ಈಗ ಇದು ಪೇಸ್ಟ್ ರೆಡಿ ಆತಲ್ರಿ, ಇದನ್ನು ಚಪಾತಿಗೆ ಹಚ್ತೀವಿ ನೋಡ್ರಿ. ಪೂರ್ತಿ ಎಲ್ಲ ಕಡೆನೂ ಹಚ್ಕೋಬೇಕಾಕೈತಿ ಇದನ್ನು. ಆಮೇಲೆ ಹಚ್ಕೊಂಡು ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಮತ್ತು ಅದ್ರ ಮ್ಯಾಗ ಇನ್ನೊಂದು ಚಪಾತಿ ಇಟ್ಕೊಂಡಿದ್ನೆಲ್ಲ ಅದನ್ನು ಹಾಕೋತೀನಿ. ಎಲ್ಲ ಕರೆಕ್ಟಾಗಿ ಮಾಡ್ಕೊಂಬಿಟ್ರಿ ಒಂದೇ ಇದ್ರೊಳಗೆ.
ಮತ್ತು ಅದೇ ರೀತಿನೇ ಈಗ ಫಸ್ಟಿಗೆ ಹಚ್ಚಿದ್ನೆಲ್ಲ ನಾನು ಚಪಾತಿ ಹಿಟ್ಟು ಇದು ಪೇಸ್ಟನ್ನ ಹಂಗೆ ಎಲ್ಲ ಚಪಾತಿಗೂ ಅದೇ ರೀತಿ ಹಚ್ಕೊಂಡು ಮ್ಯಾಗ ಹಿಟ್ಟು ಉದುರಿಸ್ಕೊಂಡು ಈಗ ಕೊರಿತೀನಿ ನೋಡಿರಿ. ಸೈಡ್ ಆ ಕಡೆ ಈ ಕಡೆ ಈ ರೀತಿ ಕೊರ್ಕೊಂಡು ಅವನ್ನ ಮತ್ತು ಮಡ್ಚ್ಕೋಬೇಕಾಕೈತಿ. ಮಡ್ಚ್ಕೊಂಡು ಮತ್ತು ಲಟ್ಟಿಸ್ಕೋಬೇಕು. ಅಂದ್ರೆ ಪದ್ರಾಗಿ ಪರಾಟಾಗತಿನ ಬರ್ತಾವ್ರಿ ನಮಗೆ. ಒಳಗೆ ಪೂರ್ತಿ ಪದ್ರಾಗಿರ್ತಾವೆ ನೋಡಿರಿ. ಮೈದಾ ಹಿಟ್ಟು ಬಳಸಲಾರ್ದ ನಾವು ಇವತ್ತು ಮೊಸರು ಹಾಕಿ ಪರಾಟ ಮಾಡತ್ತೀವಿ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಚಲೋ ಅಲ್ಲ ಅಂತಾರೆ. ನಾ ಈಗಾಗಲೇ ಭಾಳಷ್ಟು ವಿಡಿಯೋ ಮಾಡೀನಿ. ಆದ್ರೆ ನಾವು ಯಾವಾಗನೂ ಒಂದು ಸತಿ ಮಾಡ್ಕೊಂಡು ತಿನ್ನೋದ್ರಾಗ ಏನು ಅನ್ಸೋದಿಲ್ಲ ರೀ. ಹೊರಗಿಂದ ಪಿಜ್ಜಾ ಬರ್ಗರ್ ಎಲ್ಲ ತಿಂತಿರ್ತೇವೆ. ಇದನ್ನ ಯಾವಾಗಾರ ಮನೆಯೊಳಗೆ ತಿನ್ಬೇಕು ಅನ್ನಿಸ್ದಾಗ ಒಂದು ಯಾವಾಗಾರ ಮಾಡ್ಕೊಂಡು ಮೈದಾ ಹಿಟ್ಲೆ ತಿನ್ನೋದೇನು ಆರೋಗ್ಯಕ್ಕೆ ಹಾಳಾಗೋದಿಲ್ಲ. ಅದಕ್ಕೆ ನಾನಿವತ್ತು ಹಂಗೆ ಅಂದಿದ್ದಕ್ಕೆ ನಾ ಇವತ್ತು ಗೋಧಿ ಹಿಟ್ಲೆ ಪರಾಟ ಮಾಡಿ ತೋರ್ಸತ್ತೀನಿ. ಯಾರು ನಂಗೆ ಕಮೆಂಟ್ ಮಾಡಿ ಹೇಳಿದ್ರೆ ಇದು ನಾವು ಒಂದು ಸತಿ ಮೈದಾ ಹಿಟ್ಲು ಮಾಡಿದ್ದಕ್ಕೆ ಗೋಧಿ ಹಿಟ್ಲೆ ಮಾಡೋಕೆ ಬರೋಂಗಿಲ್ಲನ ಅಂತ ಹೇಳಿ ಅದಕ್ಕೆ ಮಾಡಿ ತೋರಿಸೀನಿ. ಈಗ ಅದನ್ನು ಲಟ್ಟಿಸ್ಕೊಂಡೆ ಅಲ್ರಿ. ಈಗ ಚೌಕಾಗಿ ಲಟ್ಟಿಸ್ಕೊಂಡು ಈ ರೀತಿ ಕೊರ್ಕೊಂಡೆ ರೀ. ನಾ ಒಂದು ಸೈಜ್ ಒಳಗೆ ಕೊರ್ಕೊಂಡು ಈ ರೀತಿ ರೋಲ್ ಮಾಡಿ ಇಟ್ಕೊಳ್ತೀನಿ ನೋಡ್ರಿ. ಈಗಿನ ಎಲ್ಲನೂ ನೋಡ್ರಿ ಎಷ್ಟು ಪದ್ರಾಗಿರ್ತಾವಂದ್ರೆ ಇದ್ರೊಳಗೆ ತಿಂತಾ ಇದ್ರೆ ಹಂಗೆ ಪದ್ರಾಗಿ ಉಚ್ತಾ ನೋಡಿ ಪರೋಟ. ಅಷ್ಟು ಚಲೋ ಆಗಿದ್ವು, ಮಸ್ತಾಗಿದ್ವು. ಮಕ್ಳಿಗಂತೂ ಎಷ್ಟು ಇಷ್ಟಪಡ್ತಾರೆ. ನೀವು ಒಂದ್ಸತಿ ಈ ರೀತಿ ಮನೆಯೊಳಗೆ ಮೊಸರು ಹಾಕಿ ಪರಾಟ ಮಾಡಿರಿ. ಗೋಧಿ ಹಿಟ್ಟು ಹಾಕಿ ಚಪಾತಿಗಿಂತನೂ ಸಾಫ್ಟಾಗಿ ಬಂದಿರ್ತವೆ. ಈಗ ಎಲ್ಲನೂ ಪರಾಟನೂ ನಾವು 6 ಉಳ್ಳಿ ತೊಗೊಂಡಿದ್ವಲ್ಲ ಅದ್ರೊಳಗೆ 5 ಪರಾಟ ಅದು ನೋಡ್ರಿ ನಮಗೆ. ಇದನ್ನು ಜಾಸ್ತಿ ಪ್ರೆಷರ್ ಹಾಕ್ಲಾರ್ದ ಹಗುರ್ಕ ಲಟ್ಟಿಸ್ಕೋಬೇಕಾಕೈತ್ರಿ. ಹತ್ತಿಗೆ ಚಪಾತಿ ರೊಟ್ಟಿ ಲಟ್ಟಿಸ್ತೇವಲ್ಲ ಆ ರೀತಿ ಲಟ್ಸಕ್ಕೆ ಹೋಗ್ಬಿಟ್ರೆ ಹಗುರ್ಕ ಮ್ಯಾಗಿಂದ ಅಷ್ಟೇ ಲಟ್ಟಿಸ್ಕೋಬೇಕಾಕೈತಿ ನೋಡ್ರಿ. ಒಳಗಿಂದೆಲ್ಲ ಎಷ್ಟು ಪದ್ರಾಗಿ ಕಾಣತೈತಿ. ದಂಡಿ ಅಷ್ಟು ಲಟ್ಟಿಸ್ಕೊಂಡೆ ನಾನೀಗ. ಇದನ್ನು ಎಲ್ಲ ಪರಾಟನೂ ಇದೇ ರೀತಿನ ಲಟ್ಟಿಸ್ಕೊಂಬಂದೆ ನೋಡ್ರಿ. ಫಟಾಫಟ ಇಂತ ಆಕೈತ್ರಿ. ಭಾಳೊತ್ತಿನ ಟೈಮ್ ಹಿಡಿಯೋಂಗಿಲ್ಲ. ನಾವು ಒಂದು 5 ನಿಮಿಷ 10 ನಿಮಿಷ ಜಲ್ದಿ ಎದ್ದು ಬಿಟ್ವಿ ಅಂದ್ರೆ ಬೆಳಗ್ಗೆ ಪರಾಟ ಮಸ್ತಾಗಿ ನೀವು ಚಪಾತಿಗಿಂತನೂ ಸಾಫ್ಟಾಗಿ ಪರೋಟ ಮಾಡ್ಬೋದು ನೋಡ್ರಿ. ಗ್ಯಾಸ್ ಮ್ಯಾಗ ಹಂಚು ಕಾಯಕ್ಕಿಟ್ಟಿದ್ನೆಲ್ಲ ಕಾದಿತ್ತು. ಅದ್ರ ಮ್ಯಾಗ ಪರಾಟ ಹಾಕ್ಕೊಂಡು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಈ ರೀತಿ ಒಂದು ಸ್ವಲ್ಪ ದಪ್ಪ ಇರ್ತೈತಲ್ಲ ಈ ರೀತಿ ಬೇಯಿಸ್ಕೋಬೇಕು. ಆ ಕಡೆ ಈ ಕಡೆ ಹೊಳ್ಳಿಸಿ ಹಾಕೋಂತ. ಈಗ ಒಟ್ಟು ಎಣ್ಣೆ ಹಾಕೋಕೆ ಹೋಗ್ಬಿಡ್ದ್ರಿ. ಲಾಸ್ಟ್ ತೆಗಿತಿರ್ತೇವಲ್ಲ ಆವಾಗ ಆ ಕಡೊಮ್ಮೆ ಈ ಕಡೊಮ್ಮೆ ಎಣ್ಣೆ ಹಾಕ್ಕೊಂಡು ಇದನ್ನು ತೆಗಿಬೇಕಾಕದ್ರಿ ನೋಡ್ರಿ. ಎಷ್ಟು ಜಲ್ದಿ ಪರಾಟ ಹಂಚು ದೊಡ್ದಿದ್ರೆ ಒಂದು 2 ಪರಾಟ ಹಾಕ್ಕೊಂಡಾದ್ರೂ ಬೇಯಿಸ್ಕೋಬೋದು ನೀವು. ಉಬ್ಬಿ ಬಂದೈತೆ ನೋಡ್ರಿ ಪರಾಟ ನೋಡ್ರಿ. ಈಗ ಆ ಕಡೆ ಎಲ್ಲ ಬೇಯಿಸಿದ್ದಾತು. ಇದನ್ನು ಒಂದು ಈ ಕಡೆ ಹೊಳ್ಳಿಸಿ ಎಣ್ಣೆ ಹಾಕ್ಕೊಂಡೆ, ಆ ಕಡೆ ಹೊಳ್ಳಿಸಿ ಎಣ್ಣೆ ಹಾಕ್ಕೊಂಡೆ. ಈಗ ಇದನ್ನು ತೆಗೆದುಬಿಡ್ತೀನಿ ನೋಡ್ರಿ. ಎಷ್ಟು ಮಸ್ತ್ ಆಗೈತಲ್ಲ. ಮ್ಯಾಗ ಒಂದು ಸ್ವಲ್ಪ ಕುರುಮ್ ಬಂದೈತಿ. ಒಳಗೆ ಪೂರ್ತಿ ಸಾಫ್ಟ್ ಆಗೈತಿ. ಆರಿಂದಂಕರು ಇನ್ನೂ ಸಾಫ್ಟ್ ಆಕೈತ್ರಿ. ಮ್ಯಾಗಿಂದು ಸಾಫ್ಟ್ ಆಕೈತಿ, ಕೆಳಗೂ ಸಾಫ್ಟ್ ಆಕೈತಿ ನೋಡ್ರಿ. ಎಲ್ಲಾನು ಇದೇ ರೀತಿಯನ್ನ ಮಾಡ್ಕೊಂಬಂದೆ ನಾನು ನೋಡ್ರಿ. ಕೈಯಾಗ ಈ ರೀತಿ ಹಿಡಿದ್ರನ್ನ ಪದ್ರಾಗಿ ಉಚ್ಚುತ್ತಾವ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಲೈಕ್ ಶೇರ್ ಮಾಡಿರಿ.